ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಜಮೀನಿಗೆ ನಾವು ಏನು ಜೋಳ ಹಾಕಿದ್ದೀವಿ 2ನೇ ವರ್ಷದ್ದು. ಹೋದ ವರ್ಷನೂ ನೀವು ನೋಡಿರ್ತೀರ. ಜಮೀನಿಗೆ ಇವತ್ತು ಕ್ರಿಮಿನಾಶಕ ಹೊಡಿಬೇಕಾಗಿತ್ತು. ಹಂಗೆ ಬೆಳೆಗಳಿಗೂ ಉಳಿದ ಔಷಧಿ ಮತ್ತು ಕಳೆಗಳಿಗೆ ಕ್ರಿಮಿನಾಶಕ ಹೊಡಿಬೇಕು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಬ್ಬರು ರೆಡಿಯಾಗಿ ಬಂದ್ವಿ. ಈಗ ನಾವು ಜಮೀನಿಗೆ ಬೇರೆಯವ್ರಿಗೆ ಕೊಟ್ಟು ಮಾಡಿಸ್ಬೇಕು ಅಂತಂದರೆ ಒಬ್ಬರಿಗೆ 800 ರೂಪಾಯಿ ತಗೋತವ್ರೆ. ಇನ್ನು 800 ರೂಪಾಯಿ ಸುಮ್ಮನೆ ಹೊಟ್ಟೆ ಉರಿಯುತ್ತೆ. ಇಷ್ಟು ಸ್ವಲ್ಪ ಕೆಲಸಕ್ಕೆ 800 ರೂಪಾಯಿ ಕೊಡೋದಕ್ಕೆ. ಅದಕ್ಕೆ ನಾವೇ ಇಬ್ಬರು ಮಾಡಿಬಿಡೋಣ, ನಡಿ ನೋಡೋಣ ಅಂತ ಹೇಳ್ಬಿಟ್ಟು ಅವರು ನೀರು ತಂದು ಕೊಡಬೇಕು, ನಾನು ಔಷಧಿ ಹೊಡಿಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬಂದ್ವಿ. ಆದರೆ ಏನಪ್ಪ ಪ್ರಾಬ್ಲಮ್ಮು ಅಂತಂದರೆ ನನಗೆ ಹೆವಿ ಬ್ಯಾಕ್ ಪೇನ್ ಇದೆ, ಹಾಗೆ ಲೆಗ್ ಪೇನು ಕೂಡ ಇದೆ. ಅದೇನು ಅಂತ ಗೊತ್ತಿಲ್ಲ. ಇವಾಗ ಆಫ್ಟರ್ ಕೊರೋನಾ ಅನಿಸತ್ತೆ. ಬಟ್ ಬೀಯಿಂಗ್ ಎಜುಕೇಟೆಡ್ ಆಗಿ ನಾವು ಆ ಥರ ಯೋಚನೆ ಮಾಡಬಾರ್ದು. ಯಾಕಂದರೆ ಕೊರೋನಾದಲ್ಲಿ ನಮಗೆ ಏನು ಲಸಿಕೆ ಅಂತ ಕೊಟ್ಟರಲ್ಲ, ವ್ಯಾಕ್ಸಿನೇಷನ್ನು, ಅದು ಕೊರೋನಾ ವಾಸಿಯಾಗಲಿ ಅಂತ ಕೊಟ್ಟಿದ್ದೆ ಬಿಟ್ಟರೆ ಬೇರೆ ಇನ್ನೇನು ಅಂತಲ್ಲ. ಬಟ್ ಏನಪ್ಪ ಅಂದರೆ ಒಂದೊಂದು ಬಾಡಿಗೆ ಒಂದೊಂದು ಥರ ಅನಿಸುತ್ತೆ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಹಿಂದಿನಿಂದಲೂ ಒಂದು ಇದಿದೆ, ಏನು ಗೊತ್ತಾ, ಈ ಹೈ ಡೋಸೇಜ್ ನಾವೇನು ಇವಾಗ ಒಂದು ಕಾಯಿಲೆ ವಾಸಿಯಾಗೋದಕ್ಕೆ ಅಂತ ಹೇಳ್ಬಿಟ್ಟು ಏನಾದರೂ ಒಂಚೂರು ಹೈ ಡೋಸೇಜ್ ಮಾಡಿ ಒಂದು ಇಂಜೆಕ್ಷನ್ಸ್ಗಳನ್ನ ಏನಾದರೂ ಕೊಟ್ವಿ ಅಂತಂದರೆ ಅದು ಇನ್ನೊಂದು ಬೇರೆ ರೀತಿನಲ್ಲಿ ಪರಿಣಾಮ ಬೀರಬಹುದು ಬಾಡಿಗೆ ಅನ್ನೋದು ಹಿಂದಿನ ಕಾಲದಿಂದ ಒಂದು ಮಾತಿದೆ. ಯಾಕೋಪ್ಪ ಆಫ್ಟರ್ ಕೊರೋನಾನೇ ನನಗೆ ತುಂಬ ಹೆವಿ ಬ್ಯಾಕ್ ಪೇನು ಮತ್ತು ಲೆಗ್ ಪೇನ್ ಇದೆ. ಬಟ್ ಕೊರೋನಾ ವ್ಯಾಕ್ಸಿನೇಷನಿಂದ ಅಂತ ನಾನು ಹೇಳಬಾರ್ದು, ತಪ್ಪಾಗತ್ತೆ. ಅದೇನೋ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಇದ್ರೂ ಪೇಯ್ನ್ ಇದ್ರೂ ನಮ್ಮ ಮನೆ ಕೆಲಸ ನಾವು ಮಾಡಲೇಬೇಕು. ಅದರಲ್ಲೂ ನಮ್ಮ ಮನೆಯವ್ರು ಹೇಳ್ತಾರೆ ನಾನು ಫುಲ್ಲು ಫೇಮಸ್ ಅಂತೆ. ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಔಷಧಿ ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು. ನಾವು ಫುಲ್ಲು ಫೇಮಸ್ ಆಗಿದ್ದೀವಿ. ಊರಲ್ಲೆಲ್ಲ ನಾವೇ ಫುಲ್ ಫೇಮಸ್ಸು. ನಾವು ಫುಲ್ ಫೇಮಸ್ ಯಾಕೆ ಅಂತಂದರೆ ದುಡ್ಡು ಉಳಿಸ್ಕೊಂಡು ನಮ್ಮ ಕೆಲಸ ನಾವೇ ಮಾಡ್ಕೊಳಕ್ಕೆ ಹೋಗ್ತೀವಿ. ಊರವರೆಲ್ಲ ನೋಡ್ತಿರ್ತಾರೆ, ಅವರೆಲ್ಲ ಒಬ್ಬೊಬ್ಬರು ಬೇರೆಯವ್ರ ಕೇಳಿ ಮಾಡಿಸ್ತಿರ್ತಾರೆ. ಇವರೇನಪ್ಪ ಸಿಟಿಯಿಂದ ಬಂದು ಇವರೇ ಮಾಡ್ತಾರಲ್ಲ ಅನ್ನೋದು ಅಂತ ಹೇಳ್ಬಿಟ್ಟು ನಾವು ಫುಲ್ ಫೇಮಸ್ಸು. ನಮ್ಮ ಹೊಲ್ದ ಹತ್ರ ಬತ್ತಾ ಇದ್ದೀವಿ. ಯಾವ ಬ್ಯಾಗ? ಬನ್ನಿ ಇಟ್ಕೊತೀನಿ ಬನ್ನಿ. ಬರಾಗ ಅದನ್ನು ಒದ್ಕೊಂಡು ಇದನ್ನು ತಗೊಳಕ್ಕಾಗ್ತದೆ ನಿಮ್ಮ ಕೈಲ ಮೇಲೆ ಇದೆ. ಬರ ಶುರು ಮಾಡಿದ್ದೀವಿ, ನಮ್ಮ ಕೆಲಸ ಶುರು ಆಗಿದೆ. ಹೋಗ್ತಾ ಇದ್ದೀವಿ ಜಮೀನ್ ಹತ್ರ. ಫುಲ್ ಲಗೇಜ್. ಆಯಿತು ಜಾರ ಕಡೆಗೆ ಹೋಗೋಕ್ಕೆ ಇಲ್ಲಲ್ಲ ನಾನು. ಹೋದ ವರ್ಷವೂ ಹಿಂಗೇನೆ ಫುಲ್ ಔಷಧಿ ಹೊಡೆದು ಬೆನ್ನು ಮುರಿದೋಗಿತ್ತು. ಈ ವರ್ಷ ಬೇರೆ ದಾರಿ ಇಲ್ಲ. ದುಡ್ಡು ಉಳಿಸ್ಬೇಕು ಅಂತಂದರೆ ಕೆಲಸ ಮಾಡಬೇಕು. ದುಡ್ಡು ಉಳ್ಸೋಕ್ಕೆ ಕೆಲಸ ಮಾಡ್ತಾ ಇರೋದು ಇಷ್ಟೇ ಕೆಲಸ. ನಮ್ಮದು ದುಡ್ಡು ಉಳಿಸ್ಬೇಕಲ್ಲ, ಇಲ್ಲಾಂದರೆ ದುಡ್ಡು ಉಳಿಯಾಕಲ್ಲ. ಏನು ಮಾಡ್ತೀರಾ? ಹಂಗೆ ಹಾಕೋದು ಔಷಧಿ ಹೊಡಿಯೋ ಕೆಲಸ. ಯಾವ್ಯಾವ ಕೆಲಸ ನಾವು ಮಾಡಲ್ಲ ಪ್ರಪಂಚದಲ್ಲಿ. ನಾವು ಮಾಡಲ್ಲ, ನಮ್ಮ ಇದ್ರಲ್ಲಿ ನಾವು ಮಾಡ್ದಿರೋ ಕೆಲಸನೇ ಇಲ್ಲ. ಮೊದಲೇ ನಮಗೆ ಸೊಂಟ ನೋವು, ಅದ್ರಲ್ಲಿ ನನಗೆ ಕೊಟ್ಟು ಔಷಧಿ ಹೊಡೆಯೋದು ಅಂದರೆ ಇದೆ. ಪ್ಯಾಕ್ ಮಾಡ್ಕೊಂಡು ಔಷಧಿ ಹೊಡಿತಾ ಇರಬೇಕು. ಸಂಸಾರ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಒಬ್ರಿಗೊಬ್ರು ಜೊತೆಯಾಗಿದ್ದರೆ ಮಾತ್ರ ಜೀವನದ ಬಂಡಿ ಮುಂದಕ್ಕೆ ಹೋಗೋದು. ಒಂದು ಬಂಡಿ ಸರಿಯಾಗಿ ಎಳಿಲಿಲ್ಲ ಅಂತ ಅಂದ್ರೂ ಕಷ್ಟ ಆಗುತ್ತೆ. ಕಷ್ಟನ ಸುಖನ ಒಂದು ನಿಧಾನಕ್ಕೆ ಹೇಳಿದ್ರು ಇನ್ನೊಂದು ಫಾಸ್ಟಾಗಿ ಎಳಿಲೇಬೇಕು. ಇಲ್ಲ ಅಂದರೆ ಮಕ್ಕಳು ಮರಿ ಮನೆ ಮಠ ತುಂಬ ಕಷ್ಟ ಅಂತ ಅನ್ಸತ್ತೆ. ಅದಕ್ಕೆ ಜೀವನದಲ್ಲಿ ಏನೇ ಬರಲಿ ಏನೇ ಹೋಗಲಿ, ಎಂಥ ಕಷ್ಟನೇ ಬರಲಿ, ಒಯ್ತಾ ಇರಬೇಕು. ಅವ್ರು ನೀರು ತರಕ್ಕೆ ಹೋಗೋರೆ, ನಾನು ಔಷಧಿ ಹೊಡಿತಾ ಇದ್ದೀನಿ. ಇನ್ನೇನು ಮಾಡೋಂಗಿಲ್ಲ. ನನಗೂ ತುಂಬ ಬೆನ್ನೋವು. ಆಗಲ್ಲ ಅಂತಾನೆ ಮಾತಾಡ್ಕೊಂಡು ಹೋಗಿದ್ದು, ನೀವೇ ಮಾಡ್ಕೋಬೇಕು ಅಂತ. ಬಟ್ ಏನಪ್ಪ ಅಂದರೆ ತುಂಬ ದೂರದಿಂದ ನೀರು ತರಬೇಕಾಗಿತ್ತು. ಇನ್ನು ನೀರಿನ ದಾರಿಗಳು ನನಗೂ ಎಲ್ಲೂ ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ ನಾನು ಹೋಗೋದೇ ಅಪರೂಪ. ಜಮೀನು ಕೆಲಸ ಮಾಡಬೇಕಾದ್ರೆ ಮಾತ್ರ ನಾನು ಹಳ್ಳಿಗೆ ಹೋಗ್ತೀನಿ, ಇಲ್ಲಾಂದರೆ ಹೋಗಲ್ಲ. ಹಾಗಾಗಿ ಆ ಕೆಲಸ ಅವ್ರು ಮಾಡ್ಕೊಂಡು ಈ ಕೆಲಸ ನಾನು ಮಾಡಲೇಬೇಕಾಗಿತ್ತು. ಇಲ್ಲಾಂದರೆ ತುಂಬ ಲೇಟ್ ಆಯ್ತಿತ್ತು. ನಾವೇ ಇವಾಗ ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದು, ರಾತ್ರಿ 9 ಗಂಟೆ ಆಯಿತು ಮನೆಗೆ ಹೋಗೋದ್ರೊಳಗಡೆ. ಏನೂ ಮಾಡೋಕ್ಕಾಗಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.